ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಈ ದಿನದ ಎಪಿಸೋಡ್ಗೆ ಸುಸ್ವಾಗತ. ಈ ದಿನ ವೆನ್ಸ್ಡೇ ವಿಸ್ಡಮ್ ಎಪಿಸೋಡು. ನೀವೆಲ್ಲ DVG ಅವರ ಹೆಸರನ್ನು ಕೇಳಿರಬೇಕು. DV ಗುಂಡಪ್ಪ ಅವರು ಮಹಾನ್ ಲೇಖಕ, ಕನ್ನಡ ಲೇಖಕ, ಹಾಗೆ ಕವಿತೆ ಎಲ್ಲ ತುಂಬ ಬರಿತಾಯಿದ್ರು. ಅವರು ಯಾವುದಕ್ಕೆ ಫೇಮಸ್ ಆಗಿದ್ದಾರೆ ಮೇನ್ ಅಂತ ಹೇಳಿದ್ರೆ ಅವ್ರದ್ದು ಮಂಕುತಿಮ್ಮನ ಕಗ್ಗ ಅಂತ ಎಲ್ರಿಗೂ ಕೇಳೇ ಇರಬೇಕು ಆ ಹೆಸರು. ಆ ಮಂಕುತಿಮ್ಮನ ಕಗ್ಗದಿಂದ ಒಂದು ಕಗ್ಗ ನಾನು ನಿಮ್ಮ ಜೊತೆ ಇವತ್ತು ಹಂಚ್ಕೋತೀನಿ. ಜೀವ ಜಡರೂಪ ಪ್ರಪಂಚವನದಾವುದೋ ಆವರಿಸಿಕೊಂಡು ಮೊಳನೆರೆದು ಮಿಹುದಂತೆ, ಭಾವಕ್ಕೊಳಪಡದಂತೆ ಅಳತೆಗಳ ಒಡದಂತೆ, ಆ ವಿಶೇಷಕ್ಕೆ ನಮಿಸೋ ಮಂಕುತಿಮ್ಮ. ಅದ್ರ ವಾಚ್ಯಾರ್ಥ, ಜೀವ ಜಡರೂಪ ಪ್ರಪಂಚವನ್ನು ಅದಾವುದೋ ಆವರಿಸಿಕೊಂಡು ಒಳನೆರೆದು ಇಹುದಂತೆ, ಭಾವಕ್ಕೆ ಒಳಪಡದಂತೆ ಅಳತೆಗೆ ಅಳವಡದಂತೆ, ಆ ವಿಶೇಷಕ್ಕೆ ಮಣಿಯೋ ಮಂಕುತಿಮ್ಮ. ಒಳನೆರೆದು ಅಂದರೆ ಒಳಗೆ ತುಂಬಿ ಬರೋದು, ಅಳವಡದಂತೆ ಅಂದರೆ ಸಿಕ್ಕದಂತೆ, ಇಹುದಂತೆ ಅಂದರೆ ಇದೆ ಅಂತೆ. ಅಂದರೆ ಸಿಂಪಲ್ಲಾಗಿ ಹೇಳೋದಾದರೆ ಈ ಪ್ರಪಂಚದಲ್ಲಿ ಇರುವುದು ಎರಡೇ, ಒಂದು ಜಡ ಮತ್ತು ಮತ್ತೊಂದು ಜೀವ. ಜಡವೆಂದರೆ ಚೇತನವಿಲ್ಲದ್ದು, ಜೀವವೆಂದರೆ ಚೇತನ. ಇವೆರಡರ ಸಮ್ಮಿಲನವೇ ಜಗದ್ವ್ಯಾಪಾರ, ಇವೆರಡರಲ್ಲೂ ತುಂಬಿಕೊಂಡಿರುವುದೇ. ಅಂದರೆ ಜಡ ಮತ್ತು ಜೀವ ಇರೋದು, ಜೀವ ಇಲ್ದಿದ್ದು ಎರಡೇ ಈ ಪ್ರಪಂಚದಲ್ಲಿರೋದು. ಇದ್ರ ವ್ಯಾಪಾರ ಇದರಿಂದಲೇ ಕೂಡಿದೆ ಜೀವನ ಅಂತ ಹೇಳಿದರೆ. ಈ ಪ್ರಪಂಚದಲ್ಲೂ ಇರುವುದು ಎರಡೇ ಎರಡು, ಒಂದು ಜಡ ಮತ್ತೊಂದು ಜೀವ. ಜಡ ಅಂತ ಹೇಳಿದ್ರೆ ಚೇತನ ಇಲ್ಲದೆ ಇರೋದು, ಜೀವನ ಅಂತ ಹೇಳಿದ್ರೆ ಜೀವ ಎಂದರೆ ಚೇತನ. ಇವೆರಡರಿಂದ ತುಂಬಿಕೊಂಡಿರೋದು ಇದು. ಅದೇ ಜೀವನ ಒಂದು ಹೇಳ್ಬೋದು, ವ್ಯಾಪಾರಕ್ಕೆ ಹೋಲಿಸಿ ಹೇಳ್ತಾ ಇದ್ದಾರೆ. ಇವೆರಡರಲ್ಲೂ ತುಂಬಿಕೊಂಡಿರುವ ಭಾವದಿಂದ ಊಹಿಸಲು ಅಸಾಧ್ಯವಾದ, ಅಳತೆಗೇ ಸಿಗದ ವ್ಯಾಪಕತ್ವದ ಹೊಂದಿರುವ ಒಂದು ವಿಶೇಷತೆ ಇದೆ. ಅಂದರೆ ನಮ್ಗೆ ಈ ಜೀವನೇ ಆಗಲಿ, ಚೇತನ ಇವೆಲ್ಲ ಹಾಗೆ ಜಗತ್ತಿನ ಪ್ರಪಂಚಕ್ಕೆ ಮೀರಿ ಒಂದು ಚೇತನ ಇದೆ, ವಿಶೇಷತೆ ಇದೆ, ಅದೇ ಪರಮಾತ್ಮ. ಆ ಪರಮಾತ್ಮನಿಗೆ ನಮಸ್ಕರಿಸೋ ಮಂಕುತಿಮ್ಮ ಅಂತ ಹೇಳ್ತಾರೆ DVG.